ಪ್ರಿಯ ವಿದ್ಯಾರ್ಥಿಗಳೇ, 2025-26ನೇ ಶೈಕ್ಷಣಿಕ ವರ್ಷದ ಅಂತಿಮ ಘಟ್ಟದಲ್ಲಿ ನೀವಿದ್ದೀರ ಮಕ್ಕಳೇ. 2 ಪ್ರಿಪ್ರೇಟರಿ ಎಕ್ಸಾಮನ್ನು ಬರೆದಿದ್ದೀರಲ್ವಾ. ಈಗ 3ನೆಯ ಪೂರ್ವ ಸಿದ್ಧತಾ ಪರೀಕ್ಷೆಗೆ ನೀವು ರೆಡಿ ಆಗ್ತಾ ಇದ್ದೀರಾ. ದ್ವಿತೀಯ ಭಾಷೆ ಕನ್ನಡಕ್ಕೆ ಸಂಬಂಧಪಟ್ಟಂಥ ವಿಷಯ ನಾನೀಗ ನಿಮ್ಮ ಜೊತೆ ಹಂಚ್ಕೊತೀನಿ. ಒಬ್ಬ ಶಿಕ್ಷಕನ ವಿವೇಚನೆ 3ನೇ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆಗಳು ಹೀಗಿರುತ್ತೆ ಅಂತ ಹೇಳುತ್ತೆ. ನಿಮಗೋಸ್ಕರ ನಾನು ಸಿದ್ಧಗೊಳಿಸಿರ್ತಕ್ಕಂಥ ಒಂದು 80 ಅಂಕಗಳ ಪ್ರಶ್ನೆ ಪತ್ರಿಕೆ. ಒಂದೇ ಬಾರಿ ಪ್ರಶ್ನೆ ಪತ್ರಿಕೆಯನ್ನು ವಿಡಿಯೋ ಮಾಡಿದ್ರೆ ಎಲ್ಲರಿಗೂ ಬೋರ್ ಆಗುತ್ತೆ. ಅದಕ್ಕೆ ಇದನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತೇಳಿ 3 ಭಾಗ ಮಾಡ್ಕೊಂಡಿದ್ದೀನಿ. ಇವತ್ತಿನ ಸೆಷನ್ನಲ್ಲಿ 1ರಿಂದ 16, 2ನೇ ಸೆಷನ್ನಲ್ಲಿ ಒಂದಿಷ್ಟು ಪ್ರಶ್ನೆ, 3ನೇ ಸೆಷನ್ನಲ್ಲಿ ಉಳಿದ ಪ್ರಶ್ನೆಗಳು. ನನ್ನ ಕಂಪ್ಲೀಟ್ 80 ಅಂಕದ ಪ್ರಶ್ನೆಗಳು ವಿತ್ ಆನ್ಸರ್ ನಿಮಗೆ ಗೊತ್ತಾಗಬೇಕಾದ್ರೆ ಒಂದು ಸಬ್ಸ್ಕ್ರೈಬ್ ಕೊಟ್ಕೊಂಡ್ರೆ ಅಂಗೈನಲ್ಲೇ ವಿಡಿಯೋ ನಿಮಗೆ ಸಿಗುತ್ತೆ. ತಡ ಮಾಡೋದು ಬೇಡ. ಪ್ರಶ್ನೆ ಪತ್ರಿಕೆ ವಿನ್ಯಾಸ ನನ್ನ ವಿವೇಚನೆ ಬಳಸಿ ಹೇಗಿದೆ ಅಂತ ಹೇಳಿ ನಿಮಗೆ ಕೊಡ್ತೀನಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದರಿಂದ ಪ್ರಯೋಜನ ಆಗುತ್ತೆ ಅಂತ ನನ್ನ ಭಾವನೆ. ಮೊದಲನೇ ಮೇನು ಬಹು ಆಯ್ಕೆಯ ರೂಪದಲ್ಲಿರುತ್ತೆ. ಒಂದು ಅಪೂರ್ಣ ಹೇಳಿಕೆ ಕೊಟ್ಟು ಅದಕ್ಕೆ ಉತ್ತರವನ್ನು MCQ ಟೈಪ್ನಲ್ಲಿರುತ್ತೆ. ಅದನ್ನು ಉತ್ತರವನ್ನು ಖಚಿತ ಉತ್ತರ ಅಥವಾ ಕೆಲವು ಸಲ ಊಹೆನೂ ಮಾಡಿ ಉತ್ತರವನ್ನು ಬರೀತಾರೆ ಮಕ್ಕಳು. ನೋಡಿ, ನನ್ನ ಒಂದು ವಿವೇಚನೆಯಲ್ಲಿ ಮೊದಲನೇ ಪ್ರಶ್ನೆ 4x1 ಇರುತ್ತಲ್ವ. ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಲಕ್ಷ್ಮೀಶ ಈ ಪದವು ಈ ಸಂಧಿಗೆ ಸೇರಿದೆ. ಯಾವುದು? ಆಗಮ ಸಂಧಿ, ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ. E + E = E. ಲಕ್ಷ್ಮೀ + ಈಶ ಲಕ್ಷ್ಮೀಶ, ಸತಿ + ಈಶ ಸತೀಶ, ನಂದಿ + ಈಶ ನಂದೀಶ. ಯಾವುದು? ಸವರ್ಣ ದೀರ್ಘ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆದಾಗ ಅದರ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಸವರ್ಣ ದೀರ್ಘ ಸಂಧಿ. 2ನೇ ಪ್ರಶ್ನೆ ನೋಡೋಣ. ಮೂಗ ಮಾತು ಬರೋದಿಲ್ವಲ್ಲ. ಮೂಗ ಈ ಪದದ ನಾಮರೂಪ ಯಾವುದು? ರೂಢನಾಮ, ಅಂಕಿತನಾಮ, ಸರ್ವನಾಮ, ಅನ್ವರ್ಥನಾಮ. ಎಸ್, ಮೂಗ ಅನ್ನೋದು ಅನ್ವರ್ಥನಾಮ. ಮೂಗ ಅಲ್ಲ ಮಕ್ಕಳೇ. ಮೂಗ, ಕುಂಟ, ಕುರುಡ, ಹೆಳವ, ವಿದ್ವಾಂಸ, ಪಂಡಿತ, ಪುರೋಹಿತ, ದಡ್ಡ, ಬುದ್ಧಿವಂತ, ವಕೀಲ, ವೈದ್ಯ, ಶಿಕ್ಷಕ, ವಿದ್ಯಾರ್ಥಿ. ಇಷ್ಟು ಪದಗಳು ಅನ್ವರ್ಥನಾಮ. ಗುರ್ತಿಟ್ಕೊಳ್ಳಿ. ಮೂರನೇದು ಸರಸರ. ಈ ಪದದ ವ್ಯಾಕರಣಾಂಶ ನಿಮ್ಗೆ ಗೊತ್ತಾಗಿದೆ. ಸ್ವಲ್ಪ ಆಪ್ಷನ್ ತೋರಿಸ್ಬಿಡ್ತೀನಿ. ಜೋಡಿ ಪದ, ನುಡಿಗೊಟ್ಟು, ಅನುಕರಣವೇ ದ್ವಿರುಕ್ತಿ. ಎಸ್, ಶಬ್ದಗಳೇ ಅನುಕರಣವಯಗಳು. ನೋಡಿ, ಇಲ್ಲೂ ಶಬ್ದ ಮಾಡಿದೆ. ಶಬ್ದಗಳೇ ಅನುಕರಣವಯಗಳು. ಕಣ್ಣು, ಕಿವಿ, ಮೂಗಿಂದ ಇದನ್ನ ನಾವು ಅನುಕರಣೆ ಮಾಡಿ ಹೇಳ್ತೀವಿ. ಅರ್ಥ ಇರೋದಿಲ್ಲ. ಸರಸರ, ಪಟಪಟ, ಚಟಚಟ, ಸೊಯ್ಯನೆ, ದೊಪ್ಪನೆ, ಗರಗರ, ಘಮಘಮ, ಆಮೇಲೆ ಮಿರಮಿರ, ಫಳಫಳ. ಓಹ್, ಅನುಕರಣವಯ ಸಾಕಷ್ಟು ಪದಗಳು ಬರ್ತವೆ. ನೀವು ಇದನ್ನು ಗೆಸ್ ಮಾಡಿ ಖಚಿತವಾದ ಉತ್ತರವನ್ನು ಹೇಳ್ತೀರ. ಮರಕ್ಕೆ ಈ ಪದದಲ್ಲಿರುವ ವಿಭಕ್ತಿ ಕೆ, ಗೆ, ಇಕೆ ಗೊತ್ತಾಗ್ಬಿಡ್ತು. ಚತುರ್ಥಿನ, ಪಂಚಮಿನ, ಷಷ್ಠಿ ಅಥವಾ ಪ್ರಥಮ. ಗೆ, ಕೆ, ಇಕೆ ಚತುರ್ಥಿ ವಿಭಕ್ತಿ ಪ್ರತ್ಯಯ. ರೈಟ್, ಚತುರ್ಥಿ ವಿಭಕ್ತಿ ಪ್ರತ್ಯಯ. ಮಕ್ಕಳೇ, ಸೆಕೆಂಡ್ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 12x1 ನಿಮ್ಗೆ ಗೊತ್ತಿರುತ್ತೆ. ಅದನ್ನೇನು ಎಳ್ದಾಡೋದಿಲ್ಲ ನಾನು. ನೇರವಾಗಿ ಪ್ರಶ್ನೆಗೆ ಹೋಗೋಣ. ಶಿವಾಚಾರ್ಯರು ಯಾರನ್ನು ಈ ದೇಶದ ಬೆನ್ನೆಲುಬು ಎಂದು ಕರೆದಿದ್ದಾರೆ? ಇಲ್ಲಿ ಸ್ವಲ್ಪ ಸ್ಲೋ ಲರ್ನರ್ಸ್ ಸ್ವಲ್ಪ ಗಮನಿಸಿ. ಅಂದರೆ ದಡ್ರಲ್ಲ, ಸ್ಲೋ ಲರ್ನರ್ಸ್. ಎಲ್ಲ ಅವನೇ ಕೊಟ್ಟಿದ್ದಾನೆ. ಆ ಯಾರನ್ನು ಅನ್ನೋ ಜಾಗದಲ್ಲಿ ನಾನು ಸ್ವಲ್ಪ ಹೈಲೈಟ್ ಮಾಡ್ತೀನಿ. ನೋಡಿ, ಇದು ಯಾರನ್ನು ಅನ್ನೋ ಜಾಗದಲ್ಲಿ ನೀವು ಆ ಕೀವರ್ಡನ್ನು ಸೇರಿಸ್ಬಿಟ್ರೆ ಉತ್ತರ ಆಗ್ಬಿಡುತ್ತೆ ಮಕ್ಕಳೇ. ನೋಡೋಣ ಯಾರನ್ನು ಅಂತೇಳಿ. ಈ ದೇಶದ ಬೆನ್ನೆಲುಬು ಶಿವಾಚಾರ್ಯರು ರೈತನನ್ನ. ಎಸ್,
ರೈತ, ಕೃಷಿಕ, ಫಾರ್ಮರು ಇವನನ್ನು ಈ ದೇಶದ ಬೆನ್ನೆಲುಬು ಅಂತ ಹೇಳಿ ಕರೆದಿದ್ದಾನೆ. ರೈತ ಇಲ್ಲಾಂದರೆ ಈ ದೇಶದ ಆಟವೇ ನಿಂತೋಗುತ್ತೆ. ನೆಕ್ಸ್ಟ್ ಪ್ರಶ್ನೆ. ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದ್ದಾರೆ? ಪುಟ್ಟರಾಜರು ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ, ವಿದ್ವಾಂಸರು, ಎಕ್ಸ್ಪರ್ಟ್ ಅಂತಿರಲ್ಲ, 3 ಭಾಷೆಗಳನ್ನು ಕರಗತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀರು ಕುಡ್ದ ಹಾಗೆ ಈ ಭಾಷೆಗಳು ಮಾತಾಡೋದು, ಬರೆಯೋದು ಎಲ್ಲ ಇವರಿಗೆ ಅಂತ. 75ಕ್ಕೂ ಹೆಚ್ಚಿನ ಕೃತಿ ಕೂಡ ರಚನೆ ಆಗಿರೋದು ಇದೇ ಭಾಷೆಗಳಲ್ಲಿ. ಇದು 6ನೇ ಪ್ರಶ್ನೆ. ಕನ್ನಡ, ಹಿಂದಿ. ಮುಂದಿನ ಪ್ರಶ್ನೆ ನೋಡೋಣ ಮಕ್ಕಳೇ. ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಈ ಹಕ್ಕಿಗೂಡಿಗಳ ನಿಗೂಢ ಜಗತ್ತಿನಲ್ಲೇ ಒಂದು ಸ್ವಲ್ಪ ಗೊಂದಲದಲ್ಲಿರ್ತೀರ ನೀವೆಲ್ಲ. ವಿಜ್ಞಾನಿಯ ತಂತ್ರಜ್ಞಾನ, ಕಲಾವಿದನ ಸ್ವೋಪಜ್ಞತೆ. ನೋಡಿ, ನಾನು ಅದನ್ನು ಹೈಲೈಟ್ ಮಾಡ್ತೀನಿ ನೋಡಿ. ವಿಜ್ಞಾನಿಯ ತಂತ್ರಜ್ಞಾನ, ಕಲಾವಿದನ ಸ್ವೋಪಜ್ಞತೆ, ಸೃಜನಶೀಲತೆ, ಇವೆರಡೂ ಮೇಳೈಸಿ ಹಕ್ಕಿಗಳು ಗೂಡನ್ನು ಕಟ್ಟುತ್ತೆ ಅಂತ. ಬಹಳ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪದ ಇದು. ನೆಕ್ಸ್ಟ್ 8ನೇ ಪ್ರಶ್ನೆ. ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು, ಶಬ್ದಮಯ ಮಾಡಿತು? ನೋಡಿ ಮಕ್ಕಳೇ, ಗಂಟೆ, ಜಾಗಟೆ, ಶಂಖಗಳ ಸದ್ದು. ಗಂಟೆ, ಜಾಗಟೆ, ಶಂಖಗಳ ಸದ್ದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತು. ಸಾರಿ, ಇದು ಇಂಟ್ರೆಸ್ಟಿಂಗ್ ಆಗಿದೆ. 9ನೇದು, ಗೋಪಾಲನ ಗೆಳೆಯರ ಹೆಸರೇನು ಅಂತ. ನೀವು ಯಾವುದನ್ನ ಬರಿಬೋದು ಮಕ್ಕಳೇ, ಯಾವುದನ್ನ ಬರೀರಿ. ರಿಂಗಲ್ಲಿರೋದು, ತಿರುಗ್ತಾ ಇರೋದು, ನಾಣಿ, ಮಾಧು, ಕಿಟ್ಟಿ, ರಾಮು. ನೀವು ಜಂಬಲ್ ಆಗಿರೋದನ್ನ ಹೆಂಗೆ ಬೇಕಾದ್ರೂ ಬರೀರಿ. ಫಸ್ಟ್ ಯಾವುದನ್ನ ಬರೀರಿ. ಒಟ್ಟಾರೆ ನಾಣಿ, ಕಿಟ್ಟಿ, ರಾಮು, ಮಾಧು ಇವರು ಗೋಪಾಲನ ಫ್ರೆಂಡ್ಸ್, ಗೆಳೆಯರು. ಇದು ನಿಮಗೆ ಗೊತ್ತಿರ್ತಕ್ಕಂಥ ಒಂದು ವಾಕ್ಯ. ಸೌಜನ್ಯವು ಹೇಗೆ ಅರಳಬೇಕು? ಸೌಜನ್ಯವು ಹೂವಿನಂತೆ ಅರಳಬೇಕು. ಎಷ್ಟು ಚೆನ್ನಾಗಿದೆ ನೋಡಿ. ಸೌಜನ್ಯ, ಆ ಒಳ್ಳೆಯ ಗುಣ, ನಡತೆ, ನಮ್ಮಲ್ಲಿರ್ತಕ್ಕಂಥ ವಿವೇಕ, ಇದು ಹೂವಿನ ರೀತಿ ಅರಳಬೇಕು ನೋಡಿ. ಒಂದಕ್ಕೊಂದು ಆ ಮ್ಯಾಚ್ ಬಂದು ಅರಳಬೇಕು ಕೂಡ ಕೊಟ್ಟಿದ್ದೀನಿ ನಾನು. ನೆಕ್ಸ್ಟ್ ಪ್ರಶ್ನೆ ಮಕ್ಕಳೇ, ನನ್ನ ವಿವೇಚನೆಯಲ್ಲಿ ಸಿಕ್ಕಿರ್ತಕ್ಕಂಥ ಪ್ರಶ್ನೆ. ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ? ನೆಲ ಮುಗಿಲ ನಡುವೆ, ನೆಲವೂ ಪ್ಲಸ್ ಮುಗಿಲು, ನೆಲ ಮುಗಿಲ ನಡುವೆ ವಾಲಗ ನಡೆದಿರುತ್ತದೆ. ಸವಿಚೈತ್ರ ಪದ್ಯ. ಕೀವರ್ಡು ನೆಲ ಮುಗಿಲು. ತಿಮಿರಕ್ಕೆ ವೈರಿ ಯಾರು? 16ನೇ ಪ್ರಶ್ನೆಯಲ್ಲಿ ಇದ್ದೀನಿ ನಾನು. ದೀಪದಿಂದ ದೀಪವ ಹಚ್ಚಬೇಕು. ದೀಪ, ದೀಪ ತಿಮಿರಕ್ಕೆ ವೈರಿ. ಬೊಬ್ಬೆ ಹೊಡೆದಾವೆ ಬಾಳೆ ಮೀನು, ಬೊಬ್ಬೆ ಹೊಡೆದಾವೆ ಬಾಳೆ ಮೀನು. ಇದೊಂದು ಸರಳ ಪ್ರಶ್ನೆ. ಕುಣಿಗಲ್ ಕೆರೆಯಲ್ಲಿ ಯಾವ ಮೀನಿದ್ವು? ಬಾಳೆ ಮೀನು. ಬಾಳೆ ಬರೆದ್ರೆ ಇನ್ನೆಲ್ಲ ಅಲ್ಲೇ ಇದೆ. ಓಕೆ, ಗೊತ್ತಾಯ್ತಪ್ಪ, ನಮ್ಮ ವಿದ್ಯಾರ್ಥಿಗಳು ಗೊತ್ತಾಯ್ತು. ನೀನು ಮುಂದೆ ಹೋಗ್ಬೋದು. ಸಂತೆಯೊಳಗೊಂದು ಮನೆಯ ಮಾಡಿ, ಶಬ್ದಕ್ಕೆ ನಾಚಿದೊಡೆ ನಾಚಿದೊಡೆ. ಅಂಜಬಾರದು, ಶಬ್ದಕ್ಕೆ ಅಂಜಬಾರದು. ಯಾಕಂದರೆ ಸಂತೆ ಅಂದರೆ ಸಹಜವಾಗಿ ಅಲ್ಲಿ ಶಬ್ದ ಇರುತ್ತೆ. ಅದನ್ನು ಎದುರಿಸುವಂಥ ಶಕ್ತಿ ಇದ್ದರೆ ಮನೆ ಕಟ್ಟು, ಇಲ್ಲ ಅಂದರೆ ಬೇರೆ ಕಡೆ ಹೋಗುವಂಥ ಅಕ್ಕ ಮಹಾದೇವಿ ಕಿವಿ ಮಾತನ್ನು ಹೇಳಿದ್ದಾರೆ. ಶಬ್ದಕ್ಕೆ ನಾಚಿದೊಡೆಂತಯ್ಯ. ಯಾರೋ ಮಾರ್ಕೊಳ್ಳೆ ನಿಮಗೆ ಹೃದಯಕ್ಕೆ ಹೋಗೋದು. ಓಕೆ, ಪ್ರಶ್ನೆ ಇಲ್ಲ, ಪ್ರಶ್ನೆ ಇದೆ. ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಬಸವಣ್ಣನವರ ಪ್ರಕಾರ ನಶಿಸುವುದು ಚಲನೆಯಲ್ಲಿ ಇಲ್ಲದಿರುವುದು, ಸ್ಥಾವರ.
ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅಂತಾರೆ. ಸ್ಥಾವರ ಅನ್ನೋದು ನಾನು ಅಂಡರ್ಲೈನ್ ಮಾಡ್ತೀನಿ ನೋಡಿ ಮಕ್ಕಳು. ಇದು ಸ್ಥಾವರ ಅನ್ನೋದನ್ನ ಚಲನೆ ಅಂತ ಹೇಳಿ ನಾನು ಹಾಕಿದ್ದೀನಿ. ಓಕೆ, ಮುಂದಿನ ಪೇಜು. ಬಹುಶಃ ಇವತ್ತಿನ ಸೆಷನ್ನಲ್ಲಿ ಇದು ಲಾಸ್ಟ್ ಪ್ರಶ್ನೆ. ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತು? ಕೌರವನ ಸೇನೆಯು ಉತ್ತರನಿಗೆ ಕಡಲಿನಂತೆ, ವಿಶಾಲವಾದ ಕಡಲಿನಂತೆ. ಮಕ್ಕಳೇ, ಇಲ್ಲಿ ಬಿರೇ ಕಡಲು ಅಂತ ಬರೆದ್ರೆ ಏನು ಅದಲ್ಲ, ಸಾಗರದಂತೆ, ಸಮುದ್ರದಂತೆ, ಯಾವ್ದು ಬೇಕಾದರೂ ನೀವು ಬರಿಬೋದು. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಒಂದು ಸೆಷನನ್ನು ತೊಗೊಂಡಿದ್ದೀನಿ. ಇನ್ನು 2 ಸೆಷನ್ ಇದೆ. ಕಂಪ್ಲೀಟ್ 80 ಮಾರ್ಕ್ಸ್ ಅಂಕಗಳನ್ನು ನಿಮ್ಮ ಮುಂದೆ ನಾನು ತರ್ತೀನಿ. ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಶೇರ್ ಮಾಡ್ಬೋದಲ್ಲ, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ಸ್ವಲ್ಪ ಬೆಳ್ಕೊಳ್ಳುತ್ತೆ. ಯಾಕಂದರೆ ಕಡಲಿನಂತೆ ವಿಶಾಲವಾಗಿರುತ್ತೆ ಅಂದರೆ ಯೂಟ್ಯೂಬ್ ಚಾನಲ್ ಕೂಡ ವಿಶಾಲವಾಗಿರುತ್ತೆ ಅಂತ. ನನ್ನ 2ನೇ ವಿಡಿಯೋಗೆ ಕಾಯ್ತಾ ಇರಿ. ಒಂದು ಮೆಸೇಜ್ ವಿಷಯವನ್ನು ಟೈಪ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ಅದನ್ನು ತಲುಪಿಸ್ತೀನಿ. ಧನ್ಯವಾದಗಳು. ಹ್ಯಾಟ್ಸ್ ಆಫ್.